ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಯಾವಾಗಲೂ ಯಾಕೆ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ತಾಪತ್ರಯಗಳೇನು ಮತ್ತು ಇವ್ರ ಗುಣ ಏನು, ಸ್ವಭಾವ ಏನು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಜೊತೆಗೆ ಶಾಂತಿ ಹೇಗೆ ಮಾಡಬೇಕು, ಎಲ್ಲಿ ಮಾಡ್ತಾರೆ, ಅತಿ ಕಡಿಮೆ ದುಡ್ಡಿನಲ್ಲಿ ಎಲ್ಲಿ ನಡೆಯುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳೋಣ. ಇಲ್ಲಿ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ, ಕ್ಯಾನ್ಸರ್ ಅಂತ, ಈ ರಾಶಿಗೆ ಅಧಿಪತಿ ಯಾರು? ಚಂದ್ರ. ತತ್ವ ಯಾವುದು? ಜಲತತ್ವ ರಾಶಿ. ಇದು ಸ್ವಭಾವ ಏನು ಹೇಳುತ್ತೆ? ಚಾಂಚಲ್ಯತೆ, ಚಂಚಲ ಸ್ವಭಾವ, ಭಾವನಾತ್ಮಕ ಸ್ವಭಾವ ಮತ್ತು ಸಮರ್ಪಣಾಶೀಲತೆ, ಮನಸ್ಸಿಗೆ ಸಂಬಂಧಿಸಿದ ಭರವಸೆ ಮತ್ತು ಅನುಭವಗಳಲ್ಲಿ ತೊಡಗಿದವರು ಅಂತಲೇ ಹೇಳ್ಬೋದು. ಈ ವಿದ್ಯೆ, ಬುದ್ಧಿ ಮತ್ತು ಗುಣಗಳ ಬಗ್ಗೆ ನೋಡೋಣ. ಕರ್ಕಾಟಕ ರಾಶಿಯವರು ಸ್ಮೃತಿಶಕ್ತಿ, ಕಲಾತ್ಮಕತೆ, ತೀವ್ರ ಭಾವನೆ ಮತ್ತು ಸ್ನೇಹಭರತೆ ಇದನ್ನು ಹೊಂದಿರ್ತಾರೆ. ಇವರಿಗೆ ಅತಿಯಾದ ಸ್ಮೃತಿಶಕ್ತಿನೂ ಇರುತ್ತೆ. ಹಾಗೆ ವ್ಯತಿರಿಕ್ತವಾದರೆ ಸ್ಮೃತಿಭ್ರಮಣೆಯೂ ಕೂಡ ಹೌದು. ಅದರಿಂದ ಸ್ಮರಣಶಕ್ತಿ ಚೆನ್ನಾಗಿತ್ತು ಇದ್ದು ಅಂದರೆ ಯೋಚನೆ ಇಲ್ಲ. ನಿಜಸ್ಥಾನದಲ್ಲಿದ್ದಾಗ ಏನಾದರೂ ತೊಂದರೆ ಆಗಿತ್ತು ಅಂತಂದರೆ ಅಂಥವ್ರಿಗೆ ಸಾಮಾನ್ಯ ಬುದ್ಧಿ ಕೈಯಲ್ಲಿ ನಿಲ್ಲಲ್ಲ. ಮತ್ತು ಕಲಾತ್ಮಕತೆಯಲ್ಲಿ ನಿಪುಣರು ಇವರು. ಎಂಥ ಕಲೆ ಅಂತಂದರೆ ಇವರು ಯಾವ ಕೆಲಸ ಕೊಡಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಥರ ತೀವ್ರ ಭಾವನೆ, ಒಳ್ಳೆಯ ಇವರಿಗೆ ಮನಸ್ಸು ತುಂಬ ಒಳ್ಳೆಯ ಗುಣಗಳು ಜಾಸ್ತಿ ಇರುತ್ತೆ. ಎಲ್ಲರಿಗೂ ಬದ್ಧರಾಗಿರ್ತಾರೆ. ಸ್ನೇಹಪರತೆ ಇವರಲ್ಲಿ ಹೊಂದಿರ್ತಾರೆ. ಅತಿಯಾದ ಸ್ನೇಹ ಇರುತ್ತೆ. ಕೆಲವರಿಗೆ ಇವರಲ್ಲೇ ಮುಖ್ಯವಾಗಿ ಏನು ಅಂತಂದರೆ ಸ್ನೇಹ ಯಾರು ಬೇಕೋ ಅವ್ರಿಗೆ ಪ್ರಾಣ ಕೊಡ್ತಾರೆ. ಇಲ್ಲೇ ತೊಂದರೆ ಯಾರೂ ಬೇಡವೇ ಬೇಡ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ರಾಶಿ. ವಾದ ವಿವಾದದಿಂದ ಇವರು ದೂರ ಇರ್ತಕ್ಕಂಥ ಗುಣ ಇವರಿಗೆ. ಶಾಂತ ಸ್ವಭಾವ, ಯಾರ ಹತ್ರನೂ ಜಾಸ್ತಿ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗಲ್ಲ. ಕೆಟ್ಟ ಕಡೆ ಏನಾದರೂ ನಡೀತಾ ಇತ್ತು ಅಂದರೆ ಅಲ್ಲಿಂದ ಇವರು ದೂರ ಇರ್ತಾರೆ. ಮತ್ತು ಪ್ರಜ್ಞಾಶೀಲರು ಕೂಡ ಹೌದು. ಇವರು ಯಾರು ಏನು ಮಾತಾಡ್ತಾರೆ, ಏನು ಕತೆ ಎಲ್ಲವನ್ನೂ ಕೂಡ ಮನಸ್ಸಿನಲ್ಲಿ ಶ್ರದ್ಧೆಯಿಂದ ಹಾಕ್ಕೊಂಡು ಅದಕ್ಕೆ ಏನು ಮಾಡಬೇಕು ಅಂತ ಮನಸ್ಸಲ್ಲಿ ಯೋಚನೆ ಮಾಡಿ ಕೆಲಸ ಮಾಡ್ತಕ್ಕಂಥ ಒಂದು ಒಳ್ಳೆಯ ಗುಣ ಇರ್ತಕ್ಕಂಥವ್ರು. ಮನೆ ಮಕ್ಕಳಿಗೆ ಮತ್ತು ಕುಟುಂಬದವರಿಗೆ ಇವರು ಬದ್ಧರಾಗಿರ್ತಾರೆ. ಯಾವಾಗಲೂ ಅವರನ್ನು ಯಾವತ್ತೂ ಬೇರೆಯವ್ರ ಜೊತೆಯಲ್ಲಿ ಬಿಟ್ಕೊಡೋಲ್ಲ. ಕೆಲವೊಮ್ಮೆ ಅತಿಯಾಗಿ ಭಾವೋದ್ರೇಕಕ್ಕೆ ಒಳಗಾಗ್ತಾರೆ. ನಿರ್ಧಾರಗಳ ಮೇಲೆ, ಭಾವನೆಗಳ ಮೇಲೆ ಪ್ರಭಾವ ತುಂಬ ಹೆಚ್ಚು. ಈ ಸಹವಾಸ ಮತ್ತು ಬಂಧು ಮಿತ್ರರು ಹೇಗಪ್ಪ ಅಂದರೆ ತಾಯಿ, ತಂದೆ, ಕುಟುಂಬ ಮತ್ತು ಮಕ್ಕಳು ಇವರ ಹೃದಯ ಸ್ಥಾನ ಅಂತಲೇ ಹೇಳ್ಬೋದು. ಆದರೆ ಇದು ವ್ಯತಿರಿಕ್ತವಾಗಿ ಪ್ರಾಪಜ್ಞೆಗಳೆಲ್ಲ ಕೂತಿತ್ತು ಅಂದರೆ ಇವ್ರಿಗೆ ತಾಯಿ ಆಗಿರ್ತಕ್ಕಂಥವ್ರು ಕೂಡ ಬರಲ್ಲ. ಕುಟುಂಬದವರು ಕೂಡ ಸಾಮಾನ್ಯ ದೂರ ಉಳಿತಕ್ಕಂಥ ಒಂದು ಇದು ಇರುತ್ತೆ. ಮಿತ್ರರ ಜೊತೆ ಭರವಸೆಯ ಸ್ನೇಹವನ್ನು ಕೂಡ ಉಳಿಸ್ತಾರೆ ಇವರು. ಯಾರನ್ನು ಅತಿಯಾಗಿ ಹೆಚ್ಕೊಂಡಿರ್ತಾರೋ ಇವರು ಪ್ರಾಣ ಕೊಡ್ತಾರೆ. ಅಪಮಾನವನ್ನು ಕೂಡ ಮರೆತು ಇವರು ಸ್ನೇಹಪರರಾಗಿರ್ತಾರೆ. ಆದರೆ ಕ್ಷಮಿಸುವ ಶಕ್ತಿ ಇರುತ್ತೆ ಇವರಿಗೆ. ಯಾರು ಅವಮಾನ ಮಾಡೋದು ಕೂಡ ಅವನ್ನ ಕ್ಷಮಿಸ್ಬಿಡ್ತಕ್ಕಂಥ ಗುಣ ಇವರಲ್ಲಿ ಇರ್ತಕ್ಕಂಥ ವಿಶೇಷವಾದ ಗುಣ. ಇವ್ರಿಗೆ ಸಾಮಾನ್ಯ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಕೆಲವರಿಗೆ. ಯಾಕಪ್ಪ ಅಂತಂದರೆ ಇದಕ್ಕೆ ವ್ಯಯಸ್ಥಾನಾಧಿಪತಿ ಯಾರು? ಬುಧ. ಮಿಥುನ ರಾಶಿ ವ್ಯಯಸ್ಥಾನ ಬುಧ, ಇದು ಮಿಥುನ ರಾಶಿ. ಆ ಬುಧ ಕರ್ಕಾಟಕ ರಾಶಿಗೆ ವ್ಯಯಸ್ಥಾನ ಬುಧ
ಇದಕ್ಕೆ ಅಧಿಪತಿ. ಆದ್ದರಿಂದ ಬುಧನಿಗೆ ದೇವತೆ ಯಾರು? ಮಹಾವಿಷ್ಣು. ಆ ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ಇವರಿಗೆ ಖರ್ಚು ಕಡಿಮೆ ಆಗುತ್ತೆ. ಆದ್ದರಿಂದ ಕೈಯಲ್ಲಿ ದುಡ್ಡು ನಿಲ್ಲುತ್ತೆ. ಕೆಲವ್ರಿಗಂತೂ ಎಷ್ಟು ಸಂಪಾದನೆ ಮಾಡು, ಆ ದುಡ್ಡು ನಿಲ್ಲದೇ ಇಲ್ಲ. ದುಡಿದಿದ್ದೆಲ್ಲ ಇನ್ಯಾರೋ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದೋ ಖರ್ಚು, ಅರ್ಥನೇ ಇಲ್ಲ, ಹಾಗಾಗಿರುತ್ತೆ. ಆದ್ದರಿಂದ ಈ ವ್ಯಯಸ್ಥಾನಾಧಿಪತ್ಯ ಗ್ರಹಗಳ ವಿಮರ್ಶೆ ಹೇಗೆ ಅಂತಂದರೆ, ಕರ್ಕಾಟಕ ರಾಶಿಗೆ ವ್ಯಯಸ್ಥಾನ 12ನೇ ಮನೆ ಅಂದರೆ ಬುಧ, ಮಿಥುನ ರಾಶಿ ಅಂತ. ಅದಕ್ಕೆ ಬುಧ ಅಂದರೆ ಮರ್ಕ್ಯುರಿ ಅಧಿಪತಿ. ವಿಷ್ಣು ದೇವರ ಮಹತ್ವ ಏನಪ್ಪ ಅಂದರೆ, ಬಾಧಕ ಸ್ಥಾನಕ್ಕೆ ವಿಷ್ಣು ಅಧಿಪತಿ. ಬುಧ ಅರ್ಥದಲ್ಲಿ ಅಂದರೆ ವಿಷ್ಣು ಆರಾಧನೆಯಿಂದ ಬಾಧೆ ನಿವಾರಣೆ ಆಗುತ್ತೆ ಅಂತ ಆಗಲೇ ನಾನು ನಿಮಗೆ ಒಂದ್ಸಲಿ ವಿವರಣೆ ಮಾಡೀನಿ. ಮುಖ್ಯವಾಗಿ ವಿಷ್ಣು ಸಹಸ್ರನಾಮ ಪಠಣ, ನಾರಾಯಣ ಬಲಿ ಮಾಡಿಸ್ತಕ್ಕಂಥದ್ದು, ಜೊತೆಗೆ ಮಹಾವಿಷ್ಣುವನ ಜಪವನ್ನು ಮಾಡ್ತಕ್ಕಂಥದ್ದು, ಬುಧಗ್ರಹ ಜಪವನ್ನು ಮಾಡ್ತಕ್ಕಂಥದ್ದು, ಇದೆಲ್ಲ ತುಂಬ ಶ್ರೇಷ್ಠಕರ. ಈ ಬುಧನ ಸ್ಥಿತಿ ಹೇಗಿದ್ದರೆ ಏನಾಗುತ್ತೆ ಅಂದರೆ, ನೀಚ ಸ್ಥಾನದಲ್ಲಿ ಬುಧ ಏನಾಯ್ತು ಅಂದರೆ ಒಂಥರ ಬುದ್ಧಿಭ್ರಮಣೆ ಆಗುತ್ತೆ. ಪಾಠ ಮರ್ತೋಗುತ್ತೆ, ಏನು ಓದಿದ್ರು ಅದು ಮರ್ತೋಗುತ್ತೆ. ಈಗ ಒಬ್ಬರು ನೀನು ಇಂಥದ್ದನ್ನ ತೊಗೊಂಡ್ಬಪ್ಪ ಅಂತ ಹೇಳಿರ್ತಾರೆ, ದಾರಿಯಲ್ಲಿ ಹೋಗ್ತಾ ಅದು ಮರ್ತೋಗುತ್ತೆ, ಇನ್ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಕಲಹ ಪ್ರವೃತ್ತಿ ಉಂಟಾಗುತ್ತೆ, ಜಗಳ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ರೈಸ್ ಆಗ್ತಕ್ಕಂಥದ್ದು. ಆ ರೀತಿ ವಚನದ ಅಂದರೆ ಮಾತಿನ ಸಮಸ್ಯೆಗಳು ಉಂಟಾಗುತ್ತೆ. ಈ ಪಾಪಗ್ರಹ ಸಂಯೋಗ ಏನಾದರೂ ಇದ್ದರೆ, ಯಾವುದು ಶನೈಶ್ಚರ ಗ್ರಹ, ಮಂಗಳ ಗ್ರಹ, ರಾಹು, ಕೇತು ಇತ್ಯಾದಿಗಳು ಏನಾದರೂ ಇತ್ತು ಅಂದರೆ ವ್ಯವಹಾರ ದೋಷಗಳು ಉಂಟಾಗುತ್ತೆ. ವ್ಯವಹಾರದಲ್ಲಿ ಕೈಗೂಡಲ್ಲ, ಅದರಿಂದ ದುಡ್ಡು ನಿಲ್ಲಲ್ಲ. ನ್ಯಾಯದಲ್ಲಿ ವಿಳಂಬ ಉಂಟಾಗುತ್ತೆ. ಇವ್ರಿಗೆ ಯಾವ ರೀತಿ ನ್ಯಾಯ ದೊರಕೋದು ತುಂಬ ಕಷ್ಟವಾಗುತ್ತೆ. ವ್ಯರ್ಥ ಮಾತುಕತೆಯಿಂದ ಎಲ್ಲವೂ ನಷ್ಟ ಆಗುತ್ತೆ. ಇವರು ಎಷ್ಟೇ ಏನೇ ಪ್ರಾರ್ಥನೆ ಮಾಡೋದು ಕೂಡ, ಒಳ್ಳೆಯದರಲ್ಲಿ ರೀತಿಯಲ್ಲಿ ಹೇಳಿದ್ರು ಕೂಡ ಬಾಕಿಯವ್ರಿಗೆ ಅದು ಅರ್ಥ ಆಗಲ್ಲ. ನಿಮ್ಮ ಮೇಲೆ ಒಂಥರ ಕೆಟ್ಟ ಅಭಿಪ್ರಾಯ ಉಂಟಾಗುತ್ತೆ. ಪಾಪ ದೃಷ್ಟಿಯಲ್ಲಿ ಬುಧ ಇತ್ತಂದರೆ, ಅಂದರೆ ಬುಧನನ್ನು ಯಾರು ಪಾಪಿಗಳು ನೋಡ್ತಾ ಇತ್ತು ಅಂದರೆ ಅದೇನಾಗುತ್ತೆ ಅಂದರೆ, ಇವರು ಬುದ್ಧಿ ಆಯಾಸದಿಂದ ನಡೆಯುತ್ತೆ, ತೀಕ್ಷ್ಣವಾಗಿ ನಡೆಯಲ್ಲ. ನಿರ್ಧಾರಗಳು ಅಷ್ಟೇ ತುಂಬ ಆಯಾಸಕ್ಕೆ ತಗೋಬೇಕಾಗುತ್ತೆ, ಸಲೀಸಾಗಿ ಆಗ್ತಕ್ಕಂಥ ಕೆಲಸ ಇಲ್ಲ. ಜೊತೆಗೆ ವಾದ ವಿವಾದಗಳು ತುಂಬ ಜಾಸ್ತಿ ಆಗುತ್ತೆ. ಬುಧ ಏನಾದರೂ ವೃಶ್ಚಿಕ ರಾಶಿಯಲ್ಲಿದ್ದರೆ ಜಿಗುಪ್ಸೆ ಉಂಟಾಗುತ್ತೆ. ಆದ್ದರಿಂದ ಕಷ್ಟಗಳು ಜಾಸ್ತಿಯಾಗಿ ಮನಸ್ಸಿನಲ್ಲಿ ಬೇರೆ ಚಿಂತನೆಗಳು ಉಂಟಾಗಿಬಿಡುತ್ತೆ. ಬೇರೆ ಚಿಂತನೆಗಳು ಅಂದರೆ, ಈ ಸಂಸಾರ ಬೇಡಪ್ಪ, ನಾನಿರೋದೇ ತಪ್ಪೇನಪ್ಪ, ಜೊತೆ ಯಾವ ಕೆಲಸ ಮಾಡೋದು ತಪ್ಪೇನಪ್ಪ ಅನ್ನೋ ಭಾವನೆಗಳು ಉಂಟಾಗಿಬಿಡುತ್ತೆ. ಈ ಬುಧನು ವರ್ಗೋತ್ತಮ ರಾಶಿಯಲ್ಲಿ ಏನಾಯಿತು ಅಂದರೆ ಅತಿಶಯವಾಗಿರ್ತಕ್ಕಂಥ ಬುದ್ಧಿವಂತಿಕೆ ಉಂಟಾಗುತ್ತೆ. ಶಿಕ್ಷಣದಲ್ಲಿ ಸಾಧನೆ ಉಂಟು ಮಾಡ್ತಾರೆ ಇವರು. ಜೊತೆಗೆ ಒಳ್ಳೆಯ ಭಾಷಣ ಕಲೆ ಇವರಿಗೆ ಉಂಟಾಗುತ್ತೆ. ಈ ತುಂಬ ಅತಿಯಾಗಿ ದುಡ್ಡು ಕಳ್ಕೊಳ್ತಾ ಇತ್ತು ಅಂದರೆ, ಅಥವಾ ಎಲ್ಲ ತೊಂದರೆಗಳು ಉಂಟಾಗ್ತಾ ಇತ್ತು ಅಂದರೆ ಏನು ಮಾಡಬಹುದು ಅಂತಂದರೆ, ಬುಧನ ಶಾಂತಿ ಹೋಮ ಮಾಡಿಸ್ಬೇಕು. ಅದಾದಮೇಲೆ ಶ್ರೀ ಮಹಾವಿಷ್ಣು ಹೋಮ ವರ್ಷಕ್ಕೆ ಒಂದ್ಸಲನಾದರೂ ಇದು ಆಗಬೇಕಾಗುತ್ತೆ. ನವರತ್ನ ಅಥವಾ ನವಗ್ರಹ ಹೋಮವನ್ನು ವರ್ಷಕ್ಕೊಂದ್ಸಲಿ ಮಾಡಿಸ್ಕೊಳ್ಳಿ. ಮೃತ್ಯುಂಜಯ ಹೋಮ ಏನು ಅಂದರೆ, ಇದು ಮಾಡಿಸೋದ್ರಿಂದ ರೋಗ ಇರೋರಿಗೆ ಇದನ್ನ ಶಿಫಾರಸು ಮಾಡುತ್ತೆ. ಅದರಿಂದ ಏನಾದ್ರು ಅಪಮೃತ್ಯು ಏನಾದ್ರು ಆಗ್ತಾಯಿದೆ, ರೋಗಗಳು ಜಾಸ್ತಿ ಆಗ್ತಾಯಿದ್ರು ಅಂದರೆ ಅಂಥ ಟೈಮ್ನಲ್ಲಿ ಮಾತ್ರ ಮೃತ್ಯುಂಜಯ ಹೋಮವನ್ನು
ಮಾಡಿಸ್ಕೊಳ್ಳಿ. ಚಂದ್ರಶಾಂತಿ ಹೋಮ ಮನೋವಿಕಾರ ಏನಾದಿತ್ತು ಅಂದರೆ, ಭಾವನಾತ್ಮಕ ದೌರ್ಬಲ್ಯ ಏನಾದಿತ್ತು ಅಂದರೆ ಅದರ ನಿವಾರಣೆಗೆ ಚಂದ್ರಶಾಂತಿ ಹೋಮವನ್ನು ಮಾಡಿಸ್ಬೋದು. ಈ ಓಂ ಬುಧಾಯ ನಮಃ ಅಂತಕ್ಕಂಥದ್ದನ್ನ ನೀವೇ ಮನೆಯಲ್ಲಿ 9,000 ಬಾರಿ ಜಪಿಸೋದು ತುಂಬ ಒಳ್ಳೆಯದು. ಅದಾದಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ಇದನ್ನು 10,800 ಬಾರಿ ಜಪ ಮಾಡಬೇಕು. ಮತ್ತು ಓಂ ಶ್ರೀಂ ಕ್ಲೀಂ ಲಕ್ಷ್ಮೀನಾರಾಯಣಾಯ ನಮಃ ಇದನ್ನು 5,000 ಬಾರಿ ಹೇಳೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ನೆಲೆಸ್ತಾಳೆ. ದಾನಗಳು ಏನಪ್ಪ ಮಾಡಬೇಕು ಅಂದರೆ, ಹಸಿರು ಬಟ್ಟೆ ದಾನ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಬುದ್ಧಿ ವೃದ್ಧಿ ಆಗುತ್ತೆ, ವ್ಯಾಪಾರದಲ್ಲಿ ಯಶಸ್ಸು ಕೂಡ ಸಿಗುತ್ತೆ, ದುಡ್ಡು ಕೈಗೂಡುತ್ತೆ. ಅದಾದಮೇಲೆ ಹೆಸರು ಕಾಳು ಅಥವಾ ಹೆಸರ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಹಿತಶತ್ರುಗಳು ಅಥವಾ ಶತ್ರುಗಳು ಇತ್ತು ಅಂತಂದರೆ ಖಂಡಿತವಾಗಿಯೂ ಶತ್ರುಗಳ ದಮನ ಆಗುತ್ತೆ, ಧನಪ್ರಾಪ್ತಿ ಕೂಡ ಉಂಟಾಗುತ್ತೆ. ಈಗ ನಾಣ್ಯಗಳನ್ನು ಕೂಡ ಇದನ್ನು ನೀವು ದಾನ ಮಾಡ್ಬೋದು. ಈ ನಾಣ್ಯ ಅಂದರೆ ಎಷ್ಟು ಕೊಡಬೇಕು ಅಂತಂದರೆ 101 ರೂಪಾಯಿ. ಅದನ್ನು ಸಾಮಾನ್ಯ ಈ 10 ರೂಪಾಯಿದ ಕಾಯಿನ್ ಬರುತ್ತಲ್ಲ ಅಂಥದನ್ನು ಒಂದು 10 ಕೊಟ್ಟು ಅದರ ಮೇಲೆ 8 ರೂಪಾಯಿಯನ್ನು ಸೇರಿಸಿ ಕೊಡೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆ ಆಗುತ್ತೆ. ಈ ಹಸಿರು ಹಣ್ಣುಗಳನ್ನು ದಾನ ಮಾಡೋದ್ರಿಂದ ನಿಮಗೆ ಗ್ರಹದೋಷ ಏನಿದೆಯೋ ಅವೆಲ್ಲ ನಿವಾರಣೆಯಾಗಿ ಆರೋಗ್ಯ ಸುಧಾರಣೆ ಆಗುತ್ತೆ. ಆದ್ದರಿಂದ ಈ ನಿತ್ಯ ಪೂಜೆ ಪರಿಹಾರ ಮಾರ್ಗ ಏನಪ್ಪ ಅಂದರೆ ವಿಷ್ಣು ಸಹಸ್ರನಾಮ ಪಠನೆ ಮಾಡಬೇಕು. ಪ್ರತಿ ದಿವಸ ಮಾಡೋದ್ರಿಂದ ನೀವು ಎಷ್ಟೋ ನಿಮಗೆ ವೇದ ದೋಷ ನಿವಾರಣೆ ಆಗುತ್ತೆ. ಇದನ್ನು ಸುಮ್ಮನೆ ಪಠನೆ ಮಾಡೋದಲ್ಲ, ಆ ಮಂತ್ರದ ಅರ್ಥವನ್ನು ತಿಳಿದು ಪಠನೆ ಮಾಡೋದ್ರಿಂದ ಅದರ ಫಲ ಜಾಸ್ತಿ ಆಗುತ್ತೆ. ಬರೀ ಪಠನೆ ಏನಾಗುತ್ತೆ ಅಂದರೆ ಸ್ಥಾನೋರಯಂ ಭಾರಹಾರೋ ಖಲು ಅನ್ನೋ ರೀತಿಯಲ್ಲಿ ಬೆನ್ನಿನ ಮೂಟೆ ಮೇಲೆ ನಾವು ಬೆನ್ನಿನ ಮೇಲೆ ನಾವು ಗಂಧದ ಮೂಟೆ ಹೊತ್ಕೊಂಡಿದ್ದೀವೋ ಅಥವಾ ಕಲ್ಲಿನ ಮೂಟೆ ಹೊತ್ಕೊಂಡಿದ್ದೀವೋ ಅಥವಾ ವಜ್ರ ವೈಡೂರ್ಯ ಹೊತ್ಕೊಂಡಿದ್ದೀವೋ ಏನೂ ಗೊತ್ತಿಲ್ಲದೆ ಸುಮ್ಮನೆ ನಾವು ಭಾರವನ್ನು ಹೊರ್ತಾ ಇರ್ತೀವಿ. ಹಾಗೆಯೇ ಸುಮ್ಮನೆ ಪಠನದಿಂದ ಏನು ಅಂತಂದರೆ ಅದರ ಫಲ ಕಡಿಮೆನೇ ಆಗುತ್ತೆ. ಆದ್ದರಿಂದ ಆದಷ್ಟು ಪ್ರಯತ್ನ ಮಾಡಿಕೊಂಡು ಅದರ ಅರ್ಥವನ್ನು ತಿಳಿದು ಪಠನೆ ಮಾಡೋದು ಒಳ್ಳೆಯದು. ಆದರೂ ಕೂಡ ಪಠನೆ ಮಾಡೋದ್ರಿಂದ ಫಲ ಇದ್ದಿದ್ದೆ. ಶ್ರೀ ಸುದರ್ಶನನ ಅಲಂಕಾರವನ್ನು ಮಾಡಿಸ್ಬೇಕು. ಪ್ರತಿ ಬುಧವಾರ ಯಾವುದಾದ್ರೂ ಒಂದು ವಿಷ್ಣು ದೇವಸ್ಥಾನದಲ್ಲಿ ಅಥವಾ ಸುದರ್ಶನ ದೇವರ ದೇವಸ್ಥಾನದಲ್ಲಿ ಆ ಭಗವಂತನಿಗೆ ಅಲಂಕಾರ ಮಾಡಿಸೋದ್ರಿಂದ ನಿಮಗೆ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ, ಶತ್ರುಬಾಧೆ ನಿವಾರಣೆಯಾಗಿ ಐಶ್ವರ್ಯ ವೃದ್ಧಿ ಆಗುತ್ತೆ. ಚಂದ್ರನ ಮಂತ್ರ ಜಪ ಮಾಡಬೇಕಾಗತ್ತೆ. ಓಂ ಚಂದ್ರಾಯ ನಮಃ ಅಂತ ಹೇಳ್ತಾ ಪ್ರತಿನಿತ್ಯ 108 ಬಾರಿ ಹೇಳೋದ್ರಿಂದ ನಿಮ್ಮ ಎಷ್ಟೋ ತೊಂದರೆಗಳು ನಿವಾರಣೆ ಆಗುತ್ತೆ. ಮಾತಾ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಪಾರಾಯಣ ಮಾಡಬೇಕು ನೀವು. ಇದೆಲ್ಲ ಮಾಡೋದ್ರಿಂದ ನಿಮ್ಮ ಬದುಕು ಸುಂದರ ಆಗೋದ್ರಲ್ಲಿ ಖಂಡಿತವಾಗಿ ಏನು ಆಶ್ಚರ್ಯ ಇಲ್ಲ. ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ ನಾವು 7 ಮಂದಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅಂದರೆ ಪ್ರತಿ ಅಮಾವಾಸ್ಯೆ ದಿವಸ ಹೋಮವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಕೇವಲ 250 ರೂಪಾಯಿ ಅಷ್ಟೇ. ಆದ್ದರಿಂದ ಈ ಹೋಮದ ಫಲವನ್ನು ಎಲ್ಲರೂ ಪಡಿಬೋದು. 250 ರೂಪಾಯಿ ಜಿ ಪೇ ಮಾಡಿ ನೀವು ಕಳಿಸ್ಕೊಟ್ರೆ, ನಿಮ್ಮ ಹೆಸರು ಗೋತ್ರ ನಕ್ಷತ್ರಗಳನ್ನು ಕಳಿಸ್ಕೊಟ್ರೆ ಆವತ್ತಿನ ದಿವಸ ನಾವು ಅಂದರೆ ಪ್ರತಿ ಅಮಾವಾಸ್ಯೆಯಂದು ನಾವು ಇದಕ್ಕೆ ಹೋಮಾದಿಗಳನ್ನು ಮಾಡುತ್ತೆ. ಅದರ ಪ್ರಯೋಜನ ಕೂಡ ನೀವು ಪಡ್ಕೋಬಹುದು. ಅದರಿಂದ ಎಷ್ಟೋ ಪಾಪಗಳ ನಿವಾರಣೆ ಆಗುತ್ತೆ. ಸಾಕ್ಷಾತ್ ಆ ಚಂಡಿ ದೇವತೆ ದುರ್ಗಾ ದೇವತೆ ಪೂರ್ಣ ಪ್ರಸಾದ ಕೂಡ ಸಿಗುತ್ತೆ.
ಗ್ರಹ ಸಂತ್ಯಾಗದಿಂದ ಗ್ರಹಗಳ ದೋಷ ಕೂಡ ನಿವಾರಣೆಯಾಗಿ ನಿಮಗೆ ಐಶ್ವರ್ಯ ಲಾಭ ಆಗೋದರಲ್ಲಿ ಖಂಡಿತವಾಗಿಯೂ ಅನುಮಾನ ಇಲ್ಲ. ಶ್ರದ್ಧಾಭಕ್ತಿಯೇ ಮುಖ್ಯ ಮತ್ತು ನಂಬಿಕೆ ಇದರಲ್ಲಿ ಮುಖ್ಯ. ನಂಬಿಕೆ ಇಲ್ಲದೆ ಮಾಡಿದ್ದು ವ್ಯರ್ಥನೇ. ನಮಸ್ಕಾರ. ನಿಮಗೆ ಇದು ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಏನಾದರೂ ಹೆಚ್ಚಿಗೆ ನಿಮಗೆ ಏನಾದ್ರು ಬೇಕು ಅಂತಂದರೆ ನನಗೆ ಕಾಲ್ ಮಾಡಿ.